ಇವತ್ತು ಅಪ್ಪ ಅಮ್ಮಂಗೆ ಸರ್ಪ್ರೈಸ್ ಲಂಚ್ ಪಾರ್ಟಿ. ಇವತ್ತು ಗುರುಗಳಿಗೆ ಏನೋ ದಕ್ಷಿಣೆ ಕೊಡೋದು ಎಲ್ಲ ಗೊತ್ತಾ ನಿಮಗೆ? ಗುರುದಕ್ಷಿಣೆ ಏನಿಗೆ ಗುರುದಕ್ಷಿಣೆ ಅಂದರೆ ನಮ್ಮ ಅಪ್ಪ ಅಮ್ಮ ತುಂಬ ವರ್ಷದಿಂದ ಒಂದು ಒಳ್ಳೆ ಕಪಲ್ ಆಗಿ ನಮ್ಮ ಅಪ್ಪನಿಂದ ನಾನು ಪಾತ್ರೆ ತೊಳೆಯೋದು ಕಲ್ತಿದ್ದೀನಿ, ಅಡುಗೆ ಮಾಡೋದು ಕಲ್ತಿದ್ದೀನಿ, ಕಸ ಗುಡಿಸೋದು ಕಲ್ತಿದ್ದೀನಿ. ಅದಕ್ಕೆ ಸರ್ಪ್ರೈಸ್ ಲಂಚ್ ಪಾರ್ಟಿ. ಅವರೇ ಗುರುಗಳು, ಅವರಿಗೆ ನಮ್ಮ ಪ್ರೀತಿಯಿಂದ ಲಂಚಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗ ನಮ್ಮ 4 ಜನದಲ್ಲಿ ಯಾರು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ನೀವೇ ಕಮೆಂಟ್ನಲ್ಲಿ ಹಾಕಿ. ಒಬ್ರಿಗೊಬ್ರು 5:14 ರೆಡಿ ಆಗಿದ್ದಾರೆ ಇವತ್ತು ಎಲ್ಲರೂ. ಇಲ್ವಾ? 5:40 ಏನಿಲ್ವಾ? ಅತ್ತೆ ಸೊಸೆ ಮ್ಯಾಚಿಂಗ್ ಹಾಕೊಂಡಿದ್ದಾರೆ ನೋಡಿ. ಇಬ್ರು ಮ್ಯಾಚಿಂಗ್ ಹಾಕೊಂಡ್ಬಿಟ್ಟಿದ್ದಾರೆ. ಫಸ್ಟ್ ಟೈಮ್ ಮ್ಯಾಚಿಂಗ್ ಹಾಕೊಂಡಿಲ್ಲ. ಇಲ್ಲ ಅಂದ್ರೆ ಇವ್ರ ವಿಡಿಯೋಸ್ ನೋಡ್ತಿರ್ಬೋದು, ಇವರಿಬ್ರು ಯಾವಾಗ್ಲೂ ಮ್ಯಾಚಿಂಗ್ ಹಾಕೊಂಡಿರ್ತಾರೆ. ಬನ್ನಿ ಆಯ್ತು, ಪ್ಯಾಂಟ್ ಮ್ಯಾಚಿಂಗ್ ಮಾಡ್ತಾವ್ರಂತೆ. ನಮ್ಮ ಕಾರು ಮಳೆನಲ್ಲಿ ನೆನೀತಾ ಇದೆ. ಮಳೆ ಬರ್ತಾ ಇದೆ ನಮ್ಮೂರಲ್ಲಿ, ಎಲ್ಲ ಕಡೆನೂ ಮಳೆ ಬರ್ತಿರ್ಬೇಕಲ್ವಾ? ಬನ್ನಿ ಅತ್ತಿ ನೋಡಪ್ಪ, ಅತ್ತೆ ಅಲ್ಲ ಸೊಸೆ ಅತ್ತೆಗೆ ಡೋರ್ ಓಪನ್ ಮಾಡಿಕೊಡ್ತವ್ರೆ. ನಮ್ಮಪ್ಪ ಓಡ್ಸೋದು ಬಿಟ್ಬಿಟ್ಟವ್ರೆ, ನಾನು ಓಡ್ಸೋದು ಕಲ್ತಾಗಿಂದ ಗಾಡಿನ. ಸರಿ, ನಾನು ತೆಗಿತಿದ್ದೆ ಕಣೆ, ನಿನ್ಗೋಸ್ಕರ ಓಡ್ ಬಂದೆ. ಬಾಗ್ಲಾಗ ತಿನ್ಬಿಡು ಹೋಗ್ಲಿ. ಸೊ ಇದು ನಮ್ಮ ಕಾರ್. ಅಯ್ಯಪ್ಪ ಹೊಡ್ಕೊಂಡೆ ಎಂಟ್ರಿ. ತಗೊಳ್ಳಿ ಮೊಬೈಲ್ನ. ಚಿಂಗಮ್ಮೇನು ಬೇಡ, ಬನ್ನಿ. ತಡಿ, ಆಟೋದಲ್ಲಿ ಹಾಕ್ತಾರಂತೆ. ಆಟೋ ಆಗ್ತೋ. ಸೊ ಏನಕ್ಕೆ ಗೊತ್ತಾ ಮೂನ್ ರೂಫ್ ಹೆಲ್ಪ್ ಆಗೋದು? ಇದಕ್ಕೆ ಮಳೆ ಟೈಮಲ್ಲಿ ನೋಡಿ ಓಪನ್ ಆಗ್ತಾ ಇದೆ. ಇದಕ್ಕೆ ಹೆಲ್ಪ್ ಆಗತ್ತೆ. ನೀವು ಸುಮ್ಮನೆ ಕೂತ್ಕೋಬಾರ್ದು ವಿಡಿಯೋ ಮಾಡಿದಾಗ. ಅಲ್ಲಿ ಹೋಗಕ್ಕಾಗಿಲ್ಲ, ಇಲ್ಲಿ ಅಲ್ಲೇ ಆಗುತ್ತಲ್ಲ. ನಾನು ಹೇಳೋದು ಗ್ಯಾಸ್ನವರು ಅವ್ರವ್ರು ಬಂದಿಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ಕ್ಯಾಮ್ರಾದಲ್ಲಿ? ಈಸಿ ಹೋಗಕ್ಕೆ ಬರುತ್ತೆ. ಹೇಳಿ ಏನು ಹೇಳೋದು? ನಮ್ಮ ಮಾವ ಸೈಲೆಂಟ್ ಆಗಿ ಕೂತವ್ರೆ, ನಮ್ಮ ಅಪ್ಪ ಹೇಳ್ತಿದ್ದಾರೆ. ಈಗ ಬೇಕಿದ್ರೆ ಅಲ್ಲಿಗೆ ಹೋಗೋ ತನಕ ನೋಡಿ ಸೈಲೆಂಟ್ ಆಗಿರ್ತಾರೆ. ಕಾರ್ ಓಡ್ಸೋ ಕಡೆ ಗಮನ ಇರುತ್ತೆ. ಓಹ್, ಹೇಳ್ಕೊಡೋದು ಅವ್ರೆ ಈಗ ಫುಲ್ಲು ಕಾರ್ ಹೇಳ್ಕೊಡೋದು. ಸರಿ, ಹೋಗಿ ಸಿಗೋಣ ಹೋಟೆಲಲ್ಲಿ, ಸಿಗ್ತೀವಿ. ಆಯ್ತಾ? ಮಳೆಗೆ ಕಾರಿನ ವ್ಯವಸ್ಥೆ ಹೆಂಗಾಗಿದೆ ನೋಡಿ. ಸೊ ಅಂತೂ ಬೆಂಗಳೂರು ಮತ್ತು ಮಂಗಳೂರು ಹೈವೇನಲ್ಲಿ ಹೋಟೆಲ್ ನೋಡಿರ್ತೀರಾ. ನಾವು ಯಾವತ್ತು ಓಪನ್ ಆಗುತ್ತೆ ಅಲ್ಲಿ ಬಂದು ಹೆಲಿಕಾಪ್ಟರ್ ನಿಂತ್ಕೊಳ್ಳಲ್ವಾ? ನನಗೂ ಗೊತ್ತಿಲ್ಲ. ನೀವು ನಿಂತ್ಕೊಳ್ಳಕ್ಕ? ಸರಿ, ಒಳಗಡೆ ಫುಡ್ ಆರ್ಡರ್ ಮಾಡ್ಬೇಕಾದ್ರೆ ಸಿಗ್ತೀವಿ. ಆಯ್ತಾ? ಬನ್ನಿ, ಅಲ್ಲಿ ಫಸ್ಟ್ ಒಳಗೋಗಿ ಹೆಂಗಿದೆ ನೋಡೋಣ. ಸರಿ, ಒಂದು ಫೋಟೋ ತಗೊಬಿಡ್ತೀನಿ ಬನ್ನಿ. ಎಲ್ಲಿ ಕೂತ್ಕೋಬೇಕಿತ್ತಮ್ಮ? ನಗಾಡ್ತಿದ್ಯಲ್ಲಮ್ಮ. ಮೈಕೆಲ್ಲಿ ಇಟ್ಕೊಬಿಟ್ಟಿದ್ದಾರೆ. ಇಲ್ಲ, ತುಂಬ ಜನ ಬರ್ತಿದ್ದಾರಲ್ವಾ? ಒಳಗಡೆನೂ ಕೂಡ ಚೆನ್ನಾಗಿದೆ ಅಲ್ವಾ? ಆಚೆ ಇಲ್ಲೇ ನೋಡ್ತಾ ಇರ್ಬೋದು. ಲೈವ್ ಕಿಚನ್ ಇದೆ. ಇದು ಎಷ್ಟು ಸ್ಟಾರ್ ಹೋಟೆಲ್ ಇದು? ಗೊತ್ತಿಲ್ಲ, ಇದು ಹೊಸದಲ್ವಾ? ಒಳಗಡೆ ಲೈವ್ ಕಿಚನ್ ಇಲ್ಲ, ಆಚೆ ಇದೆ. ಓಕೆ, ಆರ್ಡ್ರ್ ಮಾಡ್ದಾಗ ಸಿಗೋಣ. ಸದ್ಯಕ್ಕೆ ಕೂತ್ಕೊಂಡಿದ್ದೀವಿ. ಇಲ್ಲ, ತುಂಬ ಜನ ಬರ್ತಿದ್ದಾರೆ ಅಂದರೆ ಚೆನ್ನಾಗಿರುತ್ತೆ. ಇವಾಗ ನಮ್ಮ ಅಪ್ಪ ಮಟನ್ ಸೂಪ್ ಆರ್ಡರ್ ಮಾಡಿದ್ದಾರೆ. ಇವ್ರಿಗೂ ಕೂಡ ಮಟನ್ ಸೂಪ್ ಅಂದರೆ ತುಂಬಾ ಇಷ್ಟ. ಟೇಸ್ಟ್ ಮಾಡ್ತಾರೆ ಇವಾಗ ಹೇಗಿದೆ ಅಂತ ಹೇಳೋಕ್ಕೆ. ಹೇಗಿದೆ? ಚೆನ್ನಾಗಿದೆ. ನಿಜ ಹೇಳಬೇಕು, ನಿಜನೇ ಹೇಳ್ತಿರೋದು, ತುಂಬ ಚೆನ್ನಾಗಿದೆ. ಮಟನ್ ಕಾಲು ಸೂಪಲ್ಲಿ ಕಾಲೇ ಕಾಣಿಸ್ತಿಲ್ಲ ಅಂದರೆ ಹೇಳ್ಬೇಡಿ, ಅವ್ರು ಕೊಟ್ಟಿಲ್ಲ, ನಮಗೆ ಗೊತ್ತಿಲ್ಲ. ಸೂಪ್ ಕೇಳಿದ್ದವ್ರು ಸೂಪ್ ಕೊಡ್ತೀವಿ ಅಂತ ಹೇಳಿ. ನೀನು ನೋಡು, ತಿಂದ? ಹೌದಾ? ಪಂಚ್ ಹೊಡಿತಾವಳೆ. ಹೇಗಿದೆ? ಚೆನ್ನಾಗಿದ್ಯಾ? ಓ, ನಮ್ಮಮ್ಮ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಂಬೆಹಣ್ಣು ರಸ ಹಾಕೊಂಡ್ರೆ ಸೂಪಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾವ್ರು ನಮ್ಮಪ್ಪ. ನಿಜ? ನೀನು ಮಾಡಿರೋ ಥರ ಇದೆಯಾ? ಅದಕ್ಕಿಂತನೂ ಚೆನ್ನಾಗಿದೆಯಾ? ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಇಲ್ಲಿಗೆ ಬಂದಾಗ ಟ್ರೈ ಮಾಡಿ ಸೂಪ್ನ. ಹಂಗಾದ್ರೆ ಇವತ್ತು ನಾವು ಟ್ರೈ ಮಾಡ್ತಿರೋದು ಮಟನ್ ಮಂಡಿ. ಮಟನ್ ಮಂಡಿ. ಇದು ಪ್ಲಾಟರ್ ಕಂಪ್ಲೀಟ್ ಸೆಟ್ಟು, ಎಲ್ಲ ಮಿಕ್ಸು. ಓ, ಇಂಪೀರಿಯರಲ್ಲಿ ಇವೆಲ್ಲ ಸಿಗುತ್ತೆ ಅಂತನಾ? ಓಕೆ. ಇದೇನು?
ಸ್ವೀಟ್ ಅನ್ಸುತ್ತೆ ಇದು. ಇದು ಸ್ವೀಟ್ ಅನ್ಸುತ್ತೆ. ಇದು ಚಟ್ನಿನಾ? ನೀವು ನೀಟಾಗಿ ಹೇಳ್ಬೇಕು, ನನಗೆ ಗೊತ್ತಿಲ್ಲ. ಇದು ಚಟ್ನಿ ಮೇಡಮ್, 3 ವೆರೈಟಿ ಚಟ್ನಿ. ಹಾ. ಇದು ಮಂಡಿ ರೈಸು, ಹಾ. ಇದು ಆಲ್ಪಮ್ಮು, ಮತ್ತೆ ಜಂಬೋ ಪ್ರಾನ್ಸು, ಸೀಖ್ ಕಬಾಬು, ವಿಂಗ್ಸು, ಇಲ್ಲೆಲ್ಲ ಇದೆ. ಹಾ. ತುಂಬಾ ವೆರೈಟಿ ಆಗಿದೆ. ಇದು ಬಟರ್ಫ್ಲೈ ಬಟರ್ಫ್ಲೈ ಚಿಕನ್. ಇದು ವೈಟ್ ಕಲರು, ಇದು ಬಟರ್ಫ್ಲೈ ಚಿಕನ್ನು. ತಿಂದ್ಮೇಲೆ ಬಟರ್ಫ್ಲೈ ತರ ಆಗಲ್ಲ ಅಲ್ವಾ? ಹೌದಾ? ನಾ ಏನ್ ಓಕೆ. ಕೇಳಿದೆ ಗೊತ್ತಾಯ್ತಾ? ಬಟ್ ಅದನ್ನ ತಿಂದ್ಮೇಲೆ ಯಾರಲ್ವಾ ಅಂತ. ನೈಸ್, ಚೆನ್ನಾಗಿದೆ. ಹೆಂಗೆ ಅನಿಸ್ತಿದ್ಯಮ್ಮ? ತಿಂದಿದ್ದ ಈ ಥರ? ಇಲ್ಲ ಅಲ್ವಾ? ಏನು? ಇದನ್ನೆಲ್ಲ ಸೆಟ್ ಮಾಡಿದಾರಲ್ಲ, ಹಾಂ, ಅದು ನೋಡೇ ಖುಷಿ ಹಂಗೆ ನೋಡ್ತೀರಿ, ತಿನ್ನಕ್ಕೆ ಹೋಗ್ಬೇಡಿ ಆಯ್ತಾ? ಇದೆಲ್ಲ ಹಾಳಾಗ್ಬಿಡುತ್ತೆ ಆಮೇಲೆ. ಹಾಂ, ಡೆಕೋರೇಷನ್ ಎಲ್ಲ ಹಾಳಾಗ್ಬಿಡುತ್ತೆ, ತಿನ್ನಕ್ಕೆ ಹೋಗ್ಬೇಡಿ ಆಯ್ತಾ? ಒಂದು ಪ್ಲೇಟಿಗೆ ಹಾಕೊಂಡು ಸಿಗೋಣ ಅಲ್ವಾ? ಹಾಂ. ಇದು ಮಟನ್ ಮಂಡಿ. ಕಡಾ, ಆಹಾ, ಬಾಯಿ ಬಿಡ್ಕೊಂಡು ನೋಡ್ತಿದ್ಯಲ್ಲಮ್ಮ. ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು. ಸೊ ಡೆಕೋರೇಷನ್ಗೆ ನಮ್ಮ ಅಮ್ಮಂಗೆ ತಿನ್ನಬೇಕು ಅಂತಲೇ ಅನ್ನಿಸ್ತಿಲ್ವಂತೆ. ಬರೀ ನೋಡ್ತಾನೆ ಇರ್ತೀಯಾ. ಮತ್ತು ಆ್ಯಂಬಿಯೆಂಟ್ ನೋಡಿ ಎಷ್ಟು ಚೆನ್ನಾಗಿ ತುಂಬಿದ್ದಾರೆ. ಇವಾಗ ತಾನೇ ಓಪನ್ ಆಗಿರೋದು. ಸೊ ಫುಲ್ಲು ಕ್ರೌಡೆಡು, ಮತ್ತು ನೀಟಾಗೂ ಕೂಡ ಮೈಂಟೈನ್ ಮಾಡಿದ್ದಾರೆ. ನೀವಿಲ್ಲಿ ಆಚೆ ಕೂತ್ಕೊಂಡು ತಿಂತೀರಾ ಅಂದರೆ ಆಚೆ ಕೂಡ ಕೂತ್ಕೊಂಡು ತಿನ್ಬೋದು ಇಲ್ಲಿ. ಮತ್ತು ಓಪನ್ ಕಿಚನ್ ಇದೆ ಆಚೆ. ಸೊ ಫಸ್ಟು ನಾವು ಇದನ್ನು ತಿಂದ್ಬಿಟ್ಟು ತೋರಿಸ್ತೀವಿ. ಮತ್ತು ಸರ್ವಿಸು ಕೂಡ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಇದು ನೋಡ್ತಾ ಇದ್ರೆ ನನಗೆ ತಿನ್ನಬೇಕು ಅಂತಲೇ ಅನ್ನಿಸ್ತಿಲ್ಲ, ಹಂಗೆ ನೋಡ್ತಾ ಇರಬೇಕು ಅನಿಸ್ತಿದೆ. ಇದೇನೋ ಬಟರ್ಫ್ಲೈ ಚಿಕನ್ ಅಂದರು. ಎತ್ತು ಒಂದು ಹಂಗೆ ಎತ್ತು ತೋರಿಸಿ. ಆರುತ್ತೆ ಅಂತ ಚೆಕ್ಕಿಂಗು. ಆರ್ತಿಲ್ಲ, ತಿಂದಾಗ ಆರುತ್ತಾ? ತಿಂದಾಗ ನಾವು ಆರ್ತೀವಿ, ತಿಂದಾಗ. ಓಕೆ, ಟೇಸ್ಟ್ ಮಾಡ್ಬೇಕಾದ್ರೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೊ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಅಪ್ಪ ಅಮ್ಮ. ನೋಡಿ, ನನಗೆ ಇನ್ನೂ ತಿನ್ನಕ್ಕೆ ಸ್ಟಾರ್ಟೇ ಮಾಡಿಲ್ಲ. ಇವಳು ತಿಂದ್ಬಿಟ್ಟು ಇವಾಗ ಎದ್ಬಿಟ್ಟು ಬಂದಿದ್ದಾಳೆ, ಮಧ್ಯದಲ್ಲಿ ಕೂತ್ಕೊಂಡಿದ್ಲು. ಹೇಗಿದೆ ಅಂತ ಹೇಳೋದಕ್ಕೆ. ಹೇಗಿದೆ ಟೇಸ್ಟು? ತುಂಬ ಚೆನ್ನಾಗಿದೆ. ಯಾವತ್ತು ತಿಂದ್ರೂ ಒಳ್ಳೆ ಟೇಸ್ಟ್ ಇದೆ. ಯಾಕೆ ತಿಂದ್ರೆ ಒಳ್ಳೆ ಟೇಸ್ಟ್ ಇದೆಯಾ ನೀವು? ಇಲ್ಲ, ಎಲ್ಲ ಚೆನ್ನಾಗೈತೆ ನೋಡಿದೆ, ನಾ ಎಲ್ಲ ಟೇಸ್ಟ್ ನೋಡಿದೆ. ಎಲ್ಲ ಏನು ಫೇವ್ರೇಟು ನಿಮ್ಮಿಬ್ರದ್ದು? ಏನು ಇಷ್ಟ ಆಯಿತು ತುಂಬ? ನನಗೆ ಇಲ್ಲಿ ಸೀಗಡಿಗೆ ಏನು ಹೇಳ್ತೀರಾ ಅದು? ಸೀಗಡಿ. ಸೀಗಡಿಗೆ ಸೀಗಡಿನೇ ಅಂತೀವಿ ನಾವು. ತುಂಬ ಚೆನ್ನಾಗಿದೆ. ಫ್ರಾನ್ಸ್ ಹಾ. ಚೆನ್ನಾಗಿದೆ ಅದು ಟೇಸ್ಟು. ಇದು ಚೆನ್ನಾಗಿದೆ. ಇದೊಂದು ಶೀಖ್ ಕಬಾಬು. ಮಾಡಿ ಟೇಸ್ಟ್ ಮಾಡಿ ಹೋಗ್ಲಿ, ಹೇಳಿ. ನೋಡ್ತೀನಿ ಯಾವ ಥರ ಇದೆ ಅಂತ. ಓಹೋ, ಬಟರ್ಫ್ಲೈ ಚಿಕನ್ನು ಆಡ್ತಾ? ಬಟರ್ಫ್ಲೈ ಆಗ್ತಿದ್ಯಾ? ಬಟರ್ಫ್ಲೈ ಆಡ್ತಾ? ಆಡ್ತಾ ಇದೆ. ನೀನೊಂದ್ಸತಿ ತಿಂದು ನೋಡು. ನಮ್ಮ ಅಮ್ಮಂಗೂ ತಿನ್ನಿಸಿ ಪಾಪ, ನೋಡ್ತಾವ್ರೆ. ಬಟರ್ಫ್ಲೈ ಎಲ್ಲ ಆಡ್ತಿದ್ಯಾ? ಅಯ್ಯೋ ಚಳಿಗಿದ್ದೀರಾ? ನೀವು ತೊಗೊಳ್ಳಿ ಸರ್. ನಾವು ತಿಂತೀವಿ, ನೀವು ತಿನ್ನಿ. ತಗೊಳ್ಳಿ. ನಮ್ಮ ಫಾಲೋವರ್ಸು ತಿಂದ್ಬಿಡಿ ನೀವು. ಚೆನ್ನಾಗಿದೆ. ಚೆನ್ನಾಗಿದೆಯಾ? ಕಾಳದ ತಕ್ಷಣ ಒಂಚೂರು. ಸೊ ಮತ್ತೆ ಇಲ್ಲಿ ಮಟನ್ ಸೂಪ್ ಕೂಡ ಸಾಕಾಗಿತ್ತು, ನಂಗೆ ಇಷ್ಟ ಆಯ್ತಾ. ಗ್ಯಾಪಲ್ಲಿ ತಿಂದ್ಬಿಟ್ರು ಅಲ್ಲಿ. ಜ್ಯೂಸಿ ಆಗಿದೆ ಚಿಕನು. ತೋರಿಸಿ ಅದು ಚಿಕನ್. ಇಲ್ಲಿದೆ ತೊಳಿಬೇಕಾದ್ರೆ. ಸಖತ್ ಜ್ಯೂಸಿ ಆಗಿದೆ. ಹೇಳಿದ್ನಲ್ಲ, ನೀವೇನಾದರೂ ಮಂಗಳೂರು ಕಡೆ ಎಲ್ಲ ಹೋಗ್ತಿದ್ದೀರಾ ಅಂದರೆ ಮಂಗಳೂರಿಂದ ಬೆಂಗಳೂರು ಹೋಗ್ತಿದ್ರೂ ಪರವಾಗಿಲ್ಲ, ಇಂಪೀರಿಯರ್ ಅಂತ ಹೋಟೆಲ್ ನೇಮು ಸಖತ್ತಾಗಿದೆ. ಎಲ್ಲ ಟೇಸ್ಟು ಸಖತ್ತಾಗಿದೆ. ಇದು ಎಕ್ಸಾಕ್ಟ್ ಲೊಕೇಶನ್ ಏನಂತ ಹೇಳ್ತೀರಾ ಇಲ್ಲಿ? ಬೋನಹಳ್ಳಿ. ಹಾಂ, ಏನಿಲ್ಲ, ಮಂಗಳೂರು ಹೈವೇಲಿ ಬೂನಹಳ್ಳಿ ಹತ್ರ. ಅದೇ ಗೆಂಡೆಕಟ್ಟೆ. ಇಲ್ಲ, ನೀವು ಹೈವೇನಲ್ಲಿ ಹೋಗ್ತಿದ್ದೀರಾ ಅಂದರೆ ಹೋಟೆಲ್ ಕಾಣುತ್ತೆ, ನೀಟಾಗೆ ಎದ್ದು ಕಾಣಿಸುತ್ತೆ. ಕಾಣುತ್ತೆ. ಇವಾಗ ತಾನೇ ಓಪನ್ ಆಗಿರೋದು. ನೀವು ನಿಜ ಇಲ್ಲಿ ಬಂದರೆ ಸಖತ್ ಎಂಜಾಯ್ ಮಾಡ್ತೀರಾ. ನಾನು ತಿದ್ಬಿಟ್ಟು ನೀಟಾಗಿ ಹೇಳ್ತೀನಿ. ನಿಜ ಇಷ್ಟ ಆಯ್ತಲ್ವಾ? ನಿಜನಾ? ತುಂಬ ಚೆನ್ನಾಗಿದೆ. ತುಂಬ ನನಗೆ ಚೆನ್ನಾಗಿದೆ. ರೈಸ್ ಅಂತೂ ಸಕ್ಕತ್ ಇಷ್ಟ ಆಯ್ತು. ಇದ್ರ ರೈಸು, ಮಂಡಿ ರೈಸು. ಸೊ ಅದು ಅವೈಲಬಲ್ ಇತ್ತು. ನಾನು ಮೆನ್ಯೂ ತೋರಿಸ್ತೀನಿ ಆಮೇಲೆ, ನಾನು ತಿಂದಾದ್ಮೇಲೆ ತೋರಿಸ್ತೀನಿ ಏನೇನು. ನಾವು ಮಟನ್ ಮಂಡಿ ಬುಕ್ ಮಾಡಿರೋದು. ಸೊ ಇಲ್ಲಿ ಅವೈಲಬಲ್ ಇದೆ ನೋಡಿ, ಇಷ್ಟು ಅವೈಲಬಲ್ ಇದೆ. ನಾವು ಮಟನ್ ಮಂಡಿ ಮಾಡಿದ್ದೀವಿ. ಇದೊಂದು ಆರ್ಡ್ರ್ ಮಾಡಿದ್ರೆ ಆರಾಮಾಗಿ 5-6 ಜನ ಆರಾಮಾಗಿ ಕುತ್ಕೊಂಡು ತಿನ್ಬೋದು ಅಲ್ವಾ? ಕ್ವಾಂಟಿಟಿ ಜಾಸ್ತಿ ಕೊಡ್ತಾರಲ್ಲ. ಇನ್ನೇ ಕರ್ಕ ಬಂದಿದ್ದು ಖುಷಿ ಆಯ್ತಾ? ಊಟ ಅಂತೂ ಚೆನ್ನಾಗಿದ್ಯಾ? ಊಟ ಚೆನ್ನಾಗಿದೆ. ನಮ್ಮ ಅಮ್ಮ ಅಡುಗೆ ಮಾಡೋದು ತಪ್ಪಿವ್ರಿಗೆ ಡೈಲಿ ಅಡುಗೆ ಮಾಡಿ ಸಾಕಾಗಿತ್ತು ಅಂತ ಬೈಕತ್ತವ್ರೆ ಅಲ್ವಾ? ಏನು ಆ ಥರ ಸರಿ, ಏನಿಲ್ಲ. ನಮಗೆ ಸರಿ, ನಾನು ತಿಂತೀನಿ. ಹಂಗಲ್ಲ, ನಾವು ಮಾಡೋದು ನಮಗಿಷ್ಟ ಆಗಲ್ಲ. ನಿಮ್ಮ ಮಾಡೋದ್ಕಿಂತ ಚೆನ್ನಾಗಿದ್ಯಾ? ಆದ್ರೆ ನೀವು ಮಾಡೋದು ಚೆನ್ನಾಗಿರುತ್ತೆ. ಮನೆ ಅಡುಗೆನೂ ಚೆನ್ನಾಗಿರುತ್ತೆ ನಮ್ಮ ಅಮ್ಮ ಮಾಡೋದು. ಸರಿ, ನಾನು ತಿನ್ಬೇಕಾದ್ರೆ ಸಿಗ್ತೀನಿ. ನಮಗೂ ಕರಿತಾ ಇದೆ ಊಟ ಅಂತ. ಇವರೇ, ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಅಡುಗೆ, ಒಂದಕ್ಕಿಂತ ಒಂದು ತುಂಬಾ ಟೇಸ್ಟಿಯಾಗಿತ್ತು. ಅದಕ್ಕೆ ಯಾರು ಚೆಫ್ ಅಂತ ಕೇಳಿದೆ,
ಸೊ ಚೆನ್ನಾಗಿತ್ತು, ಗಾಬರಿ ಆಗ್ಬಿಟ್ಟಿದ್ದ. ತುಂಬ ಚೆನ್ನಾಗಿತ್ತು, ಪ್ರತಿಯೊಂದು ಕೂಡ ಚೆನ್ನಾಗಿತ್ತು. ನಾವು ತಿಂದಿದ್ದು ಅಷ್ಟು ಡಿಶಸ್ ಒಂದು ಎಲ್ಲಿಂದ ಕಲ್ತಿದ್ದು ಇಷ್ಟು ರೆಸಿಪಿನ? ಇದ್ದೆ ದುಬೈಯಲ್ಲಿದ್ದೆ, ಕೇರಳದಲ್ಲಿ. ದುಬೈಲಿ ದುಬೈ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಿಮ್ಮದು ಯಾವುದು ಫೇವ್ರೇಟ್ ಅದರಲ್ಲಿ? ನಮ್ದೆಲ್ಲ ಫೇವ್ರೇಟ್. ಎಲ್ಲ ಫೇವ್ರೇಟ್. ಒಂದು ಪ್ರತಿ ಡಿಶ್ ಫೇವ್ರೇಟ್ ಆಗುತ್ತೆ. ಪರ್ಟಿಕ್ಯುಲರ್ ಆಗಿ ಒಂದು ಇಲ್ಲಿಗೆ ಬಂದರೆ ಒಂದು ಪರ್ಟಿಕ್ಯುಲರ್ ಫಿಶ್ ಟ್ರೈ ಮಾಡಬೇಕು. ಫಿಶ್ ನಮ್ಮ ಅಪ್ಪ ಒಬ್ಬರೇ ತಿಂದ್ಬಿಟ್ರು. ಫಿಶ್ ಮತ್ತು ಮಟನ್ನು ನಮ್ಮದು ಜ್ಯೂಸಿಯಾಗಿ ಹಾಂ, ಎಲ್ಲ ಚೆನ್ನಾಗಿತ್ತು. ಸ್ಲೋ ಕುಕ್ಕಿಂಗ್ ಆಗಿ ಮಾಡೋದು ಮಟನ್ ಅಲ್ಲ. ಒಂದು 5 hours ಎಲ್ಲ ಕುಕ್ ಮಾಡ್ತೇವೆ ಮಟನ್ ಬಾಯ್ಲ್ ಮಾಡೋಕ್ಕೆ. ಎಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು, ಬಿಡಿ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿತ್ತು. ಹೇಳ್ಬೇಕು ಅಂತ ಅನಿಸ್ತು ನಿಮಗೆ, ಅದಕ್ಕೆ ಹೇಳ್ದೆ. ಬನ್ನಿ ನೀವು ನೆಕ್ಸ್ಟ್ ಇನ್ನೊಂದ್ಸಲ ಬರೋಣ. ಫುಡ್ ಕೊಟ್ಟಿದ್ದೀರಾ ಅಂದರೆ ಬಂದೇ ಬರ್ತೀವಿ ಬಿಡಿ. ನೆಕ್ಸ್ಟ್ ಟೈಮ್ ಮತ್ತೆ ಬರ್ತೀವಿ. ಸರಿ ಸರ್, ಥ್ಯಾಂಕ್ ಯು. ಸರಿ ಶೆಫ್, ಥ್ಯಾಂಕ್ ಯು. ನಂದು ಹ್ಯಾಂಡ್ ವಾಶ್ ಆಗಿಲ್ಲ, ಸಾರಿ. ಓಕೆನಾ? ಇನ್ನೂ ತಿಂತಾನೆ ಅವರೇ ನಮ್ಮಮ್ಮ. ಫುಡ್ ವೇಸ್ಟ್ ಮಾಡಬಾರ್ದು ಅಂತ ತಿಂತವ್ರೆ. ಇದೇ ಥರ ಮನೆಯಲ್ಲೂ ಅಷ್ಟೇ ಏನಾದರೂ ಮಾಡಿಕೊಟ್ಟಾಗ ಚೆನ್ನಾಗಿದ್ದಾಗ ಚೆನ್ನಾಗಿದೆ ಅಂತ ಹೇಳಿ, ಅವಾಗ ಅಡುಗೆ ಮಾಡಿರೋರಿಗೆ ತುಂಬಾ ಖುಷಿ ಆಗುತ್ತೆ ಅಲ್ವಾ? ಇಟ್ಬಿಡಿ ಅಣ್ಣ ಯಾರೊಬ್ರನ್ನ. ಥ್ಯಾಂಕ್ ಯು. ಹ್ಯಾಂಡ್ ವಾಶ್ ಮಾಡಿಲ್ಲ, ಈ ಕಡೆ ಕೈಯಿಂದ ಕೊಡಬೇಕು. ಥ್ಯಾಂಕ್ ಯು ಸೋ ಮಚ್. ನೀವು ನೋಡಲ್ವಾ, ಇವರು ನೋಡ್ತಾರಂತೆ. ಥ್ಯಾಂಕ್ ಯು. ಅಕ್ಕ ಏನಂದ್ರು ಗೊತ್ತಾ, ಒಂದು ವರ್ಡ್ ಹೇಳಿದ್ರು, ಗೊತ್ತಾಯ್ತಾ? ಕೆಲಸ ಮಾಡಿದ್ದೇ ಇದೆಯಾ ಅಂತ, ಕೆಲಸ ಯಾವುದೇ ಕೆಲಸ ಆಗ್ಲಿ ಮಾಡದೇ ಇದೆಯಾ ಅಂತ ಅದನ್ನ ತೋರಿಸ್ಕೊಳ್ಳೋದ್ರಲ್ಲಿ ಏನು ತಪ್ಪೇನಿದೆ ಅಂತ ಹೇಳಿದ್ರು. ಒಳ್ಳೆ ಮಾತು. ಮಾಡಬೇಕು. ಯಾವುದೇ ಕೆಲಸ ಆದ್ರೂ ನಿಯತ್ತಾಗಿ ಮಾಡಬೇಕು. ಆಯ್ತು ಅಕ್ಕ ನಿಮ್ಮ ಮಾತು. ಅಯ್ಯೋ, ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು, ಇಷ್ಟು ಚೆನ್ನಾಗಿ ಸರ್ವಿಸ್ ಕೊಟ್ರಲ್ಲ. ಇವ್ರ ಹತ್ರ ಬನ್ನಿ, ಡಿಸ್ಕೌಂಟ್ ಕೊಡಿಸ್ತಾರೆ. ಫುಲ್ ಡಿಸ್ಕೌಂಟಾ? ಸಾಕು, ಅಷ್ಟೇ ಹೇಳಿದ್ರಲ್ಲ ಖುಷಿ ಆಗ್ಬಿಡ್ತು. ಹೊಟ್ಟೆ ತುಂಬ ಊಟ ಕೇಳಿದ್ರಿಗೆ ಇಲ್ಲ ಅಂತ ಹೇಳ್ಬಾರ್ದು ಯಾರೇ ಆದ್ರೂ ಅಷ್ಟೇ ಅಮ್ಮ. ಹೊಟ್ಟೆ ತುಂಬಿಸ್ತಿದ್ದೀರಲ್ಲ ಬಿಡಿ, ಅದೇ ಕೆಲಸ ಅಲ್ಲ. ಥ್ಯಾಂಕ್ ಯು, ಅಷ್ಟು ಹೇಳಿದ್ರಲ್ಲ ಖುಷಿ ಆಯಿತು. ಥ್ಯಾಂಕ್ ಯು ಅಕ್ಕ. ಸರಿ, ತಿಂದಾಗಿ ಜ್ಯೂಸು ಕುಡಿತವ್ರು ನಮ್ಮಪ್ಪ. ಆಚೆ ಸಿಗೋಣ ಅಲ್ವಾ? ಸರಿ, ಬಾಯ್. ಬರ್ತೀವಿ, ಹೊರಡ್ತಾ ಇದ್ದೀವಿ. ಬಾಯ್. ಸರ್ವಿಸ್ ಎಲ್ಲ ಚೆನ್ನಾಗಿ ಕೊಟ್ಟರು. ಇವ್ರು ಫೋಟೋ ತಗೋತಿದ್ದಾರೆ. ಬರೋಣ? ಬಾಯ್. ಇಲ್ಲಿಗೆ ಬಂದರೆ ಇವರು ಸಿಗ್ತಾರೆ ಇವರೆಲ್ಲ. ಸರಿ ಅಕ್ಕ, ಬಾಯ್. ಬರ್ತೀವಿ. ಬಾಯ್ ಬಾಯ್. ಹುಷಾರು, ಬಾಯ್. ಬಂದಾಯಿತು. ಹೋಟೆಲ್ ಇಂಪೀರಿಯೋ. ನಾನು ಇಂಪೀರಿಯರ್ ಅಂತ ಹೇಳ್ಬಿಟ್ಟಿದ್ದೀನಿ ಸ್ಟಾರ್ಟಿಂಗು. ಇಂಪೀರಿಯೋ ಚೆನ್ನಾಗಿತ್ತು, ಫುಡ್ ಎಲ್ಲ ಚೆನ್ನಾಗಿತ್ತು. ಮತ್ತು ಎಂಪ್ಲಾಯೀಸ್ ಕೂಡ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು. ಫ್ರೆಂಡ್ಲಿ ಆಗಿತ್ತು. ಮೇನ್ ಅದೇ ಅಲ್ಲ. ಅಪ್ಪ ಒಬ್ಬೊಬ್ಬರೇ ಹೋಯ್ತಾರೆ. ಎಲ್ಲ ಫ್ಯಾಮಿಲಿನಲ್ಲೂ ಹಿಂಗೆ, ನಾವೆಲ್ಲ ಹಿಂದೆ ಬರ್ತಿರ್ತೀವಿ, ಇವರು ಹೋಯ್ತಾ ಇರ್ತಾರೆ ಮುಂದೆ. ಅವ್ರು ಬಿಟ್ಟು ಹೋಗೋದೇ ಮುಂದೆ ಹೋಗ್ತಾ ಇರೋದು. ಬಿಲ್ಡಿಂಗ್ ನೋಡಿ ಹೆಂಗಿದೆ. ಇದು ತುಂಬ ವರ್ಷ ಆದಮೇಲೆ ಕನ್ಸ್ಟ್ರಕ್ಷನ್ ಮುಗಿಸಿರೋದು. ನಾವು ಯಾವಾಗ ಈ ಕಡೆ ಹೋಗ್ಬೇಕಿದ್ರೆಲ್ಲ ನೋಡ್ಕೊಂಡು ಹೋಗುವು, ಯಾವಾಗ ಮುಗಿಸ್ತಾರೋ. ಲೊಕೇಶನ್ ಹೇಳಿದ್ನಲ್ಲ, ಇದೆ ಬೆಂಗಳೂರು-ಮಂಗಳೂರು ಹೈವೇ. ಹಿಂಗೆ ಹೋಗ್ತಾ ಇದ್ರೆ ಈ ಬಿಲ್ಡಿಂಗ್ ಕಾಣಿಸುತ್ತೆ ನಿಮಗೆ. ಸೊ ಈ ಬಿಲ್ಡಿಂಗ್ ಕಾಣಿಸಿದ್ರೆ ಅಲ್ಲೊಂದು ಸ್ಟಾಪ್ ಹಾಕ್ಬಿಟ್ಟು ಮಂಡಿ ಬಿರಿಯಾನಿ ತಿನ್ಕೊಂಡು ಹೋಗ್ಬಿಡಿ ಅಲ್ವಾ? ಮನೆಗೆ ಹೋಗ್ಬಿಟ್ಟು ಸಿಗೋಣ. ಗಾಡಿ ತುಂಬ ಏನೋ ವರ್ಕ್ ಆಗ್ತಾ ಇದೆ. ಮೊದಲೆಲ್ಲ ಈ ಥರ JCP ವರ್ಕ್ ಮಾಡ್ತಿದ್ರೆ ಹಿಂಗೆ ನಿಂತ್ಕೊಂಡು ನೋಡ್ತಾ ಇದ್ದೋ. ಮಿನಿ JCP ಏನೋ ಒಂದು ಒಟ್ಟಿನಲ್ಲಿ ಹೇಳದ್ನಾ? ಸರಿ ನೋಡಿ, ಸುಮ್ಮನೆ ಗಾಡಿ ಎಲ್ಲ ಗಲೀಜಾಯ್ತು ಒಂದೇ ದಿನಕ್ಕೆ. ಫುಲ್ಲು ಆಫ್ ರೋಡಿಂಗ್ ಆಗ್ಬಿಟ್ಟಿದೆ. ಸರಿ, ಮನೆಗೆ ಹೋಗಿ ಸಿಗ್ತೀವಿ ಆಯಿತಾ? ನಮ್ಮಪ್ಪ ಮೀನು ಕೊಡ್ಸುತ್ತಾ ಅಂತ. ಎಲ್ಲಿಗೆ ಹೋಗೋದು ಇವಾಗ? ಆಲೂರು. ಹಾಂ, ಸರಿ, ಬಾಯ್. ನಾಳೆ ಶ್ರದ್ಧಾಂಜಲಿ ಇರೋದ್ರಿಂದ ಫುಲ್ ರಶ್ ಇದೆ ಅಲ್ಲ, ಫುಲ್ ಜನಗಿಂತ ಫುಲ್ ಪೊಲೀಸ್ ಸೆಕ್ಯೂರಿಟಿ. ನಾವು ಹೋಗಿ ನೋಡೋಣ ಅಂತ ಅಂದ್ಕೊಂಡ್ವಿ ಸಮಾಧಿ ಹತ್ರ. ಇಲ್ಲಿ ಬಿಡೋ ಚಾನ್ಸಸ್ಸು 1% ಇಲ್ಲ ಅಲ್ವಾ? ಬಿಡಲ್ಲ. ಸೆಕ್ಯೂರಿಟಿ ಟೈಟ್ ಮಾಡ್ಕೊತಿರ್ತಾರಲ್ಲ ನಾಳೆಗೆ. ಅದಕ್ಕೆ ಅವ್ರು ಬಿಡಲ್ಲ. ಸೊ ಕೇಳೋದಕ್ಕಿಂತ ಹಂಗೆ ವಾಪಸ್ ಹೋಗ್ತಾ ಇದ್ದೀವಿ. ಇನ್ನೊಂದ್ಸಲ ಯಾವಾಗಲಾದ್ರೂ ಬಂದು ನೋಡ್ಕೊಂಡು ಹೋಗ್ತೀವಿ. ಎಲ್ಲಿಂದ ಗೊತ್ತಾ ಸೆಕ್ಯೂರಿಟಿ ಇರೋದು? ಅಲ್ಲಿ ಮೇನ್ ರೋಡಿಂದ. ಮಾತಿಲ್ಲೇನು ಕೇಳೋದಿಲ್ಲ. ನೀನು ಒಳಗಡೆ ತನಕ ಹೋಗ್ಬೋದು. ಒಳಗಡೆಯಿಂದ ಅವ್ರು ಇದಾರ ಇಲ್ವಾ ಅಂತಾನೂ ಗೊತ್ತಿಲ್ವಲ್ಲ ನಮಗೆ. ಸಮಾಧಿ ತನಕ ಬಿಡೋದು ಡೌಟೇ ಅವರು. ಇಲ್ಲಿ ನೋಡಿ, ಇಲ್ಲಿ ಮುಂದೆ ಎಲ್ಲ ಕಡೆ ಪೊಲೀಸು. ಒಂದಿನ ಸಿಗೋಣ. ಒಂದಿನ ಹೋಗೋಣ. ಎಲ್ಲ ಕಡೆ ನಿಂತವ್ರೆ. ಇಲ್ಲೆಲ್ಲ ಯಾಕೆ ಇರ್ತಾರೆ ಅಂದರೆ ಇಲ್ಲೆಲ್ಲಿಂದ ಹೋಗ್ಬಿಡ್ತಾರೋ ಅಂತ ಇರ್ತಾರೆ. ಸರಿ, ಅಲ್ಲಿ ಹೋಗ್ಬಿಟ್ಟು ಸಿಗೋಣ ಮನೆ ಹತ್ರ. ಇವರೊಬ್ಬರು ಡ್ರೆಸ್ ಚೇಂಜ್ ಮಾಡಿಲ್ಲ,
ಇಲ್ಲಿ ನೋಡಿ ತಿಂದು ಉಂಡಾಡಿ ಗುಂಡನ್ ಥರ ಕೂತ್ಕೊಬಿಟ್ಟಿದ್ದಾರೆ ನಮ್ಮಪ್ಪ. ಇಲ್ಲೊಬ್ರು ಅಲ್ಲಿ ತಿನ್ನೋದಂತೆ ಇಲ್ಲಿ ಬಿಸಿನೀರು ಕುಡಿಯೋದಂತೆ ಕರಗ್ಸಕ್ಕೆ ಡಯಟು ನಮ್ಮ ಅಪ್ಪಂದಿದು. ಇವಳದೇ ಸ್ಪೆಷಾಲಿಟಿ ಅಂದರೆ ನಾನು ಅವಾಗ ಎಲ್ಲಿ ತೋರಿಸು ಹೋಗ್ಲಿ ಟ್ಯಾಗ್ ಇರೋದು. ಇವತ್ತೆಲ್ಲ ಟ್ಯಾಗ್ ಹಾಕೊಂಡೇ ಓಡಾಡೋರೆ. ಎಷ್ಟಿದೆ ನೋಡೋಣ ತಡಿ. ಪರವಾಗಿಲ್ಲ ಕಣೆ, 1100 ರೂಪಾಯಿ. ಡ್ರೆಸ್ ಚೆನ್ನಾಗಿದೆ ಇವತ್ತು ಡ್ರೆಸ್ ಚೆನ್ನಾಗಿದೆ. ಹಂಗಂತ ಆನ್ಲೈನ್ ಶಾಪಿಂಗ್ ಏನಲ್ಲ, ಆಫ್ಲೈನ್ ಶಾಪಿಂಗು. ಹೆಂಗೆ ಕೂತ್ಕೊಂಡವ್ರು ನೋಡಿ ಇಲ್ಲಿ. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ತಿಂದಿದ್ದು. ಹೆಂಗಿತ್ತು? ಚೆನ್ನಾಗಿತ್ತಾ? ಇನ್ನೂ ಮುಗ್ದಿಲ್ಲ, ತಿನ್ಬೇಕು. ಪಾರ್ಸಲ್ ಐತಲ್ಲ ಅದು ಕರಿತೈತೆ. ಅಷ್ಟು ಚೆನ್ನಾಗಿತ್ತಲ್ಲ, ತಿನ್ಬೇಕು ಅಂತ. ಏನಂತ ಹೇಳಿದ್ರು ನಮ್ಮಪ್ಪ? ಅದೇ ಅಲ್ಲಿ ತಿಂದ್ಬಿಟ್ಟು ಬಂದ್ಬಿಟ್ಟು ಹೇಳ್ತಿದ್ರಲ್ಲ, ಅದೇ ತರ ಮಾಡ್ಕೊಡು ಅಂತ ಹೇಳಿ. ಅದೇ ತರ ಮಾಡು, ಅದೇ ತರ ಜೋಡಿಸ್ಕೊಡು. ನೀನು ದುಡ್ಡು ಕೇಳು, ನನಗೂ ಸಂಬಳ ಕೊಡಿ ಅಂತ ಕೇಳ್ತವ್ರೆ. ಅದು ನನಗೂ ಸಂಬಳ ಕೊಡಿ ಅಂತ ಕೇಳೋದಲ್ವಾ ನೀನು? ಅದೇ ತರ ರುಚಿಯಾಗಿ ಮಾಡ್ಬೇಕಂತೆ, ಅದೇ ತರ ಜೋಡಿಸ್ಬೇಕಂತೆ. ನಾನು ಹೋಟ್ಲಲ್ಲಿ ಜೋಡಿಸ್ಕೊಟ್ಟಿದ್ರು, ನನ್ನೇನು ದುಡ್ಡು ಕೇಳಿದ್ರು ಅವರು. ಬಿಲ್ ಕಟ್ಟಲ್ವಾ ದುಡ್ಡನ್ನ ಇವರು ಆತರ ಜೋಡಿಸ್ಕೊಟ್ರು, ನಾನು ಬಿಲ್. ಸರಿ, ಹೆಂಗ ಅನಿಸುತ್ತೆ ಅವಾಗ ಈ ತರ ಆಚೆ ಹೋಗಿ ಊಟ ಮಾಡೋದು? ಇಷ್ಟು ದೂರ ಹೋಗಿ ನಿಂತ್ಕೊಬಿಟ್ಟವ್ರೆ. ಚೆನ್ನಾಗಿರುತ್ತಾ? ನಿಮ್ಗೂ ಒಂಥರ ಮನೇಲಿ ಫ್ರೀ ಅನ್ಸುತ್ತೆ. ಮನೇಲಿ ಅಡುಗೆ ಮಾಡಲ್ವಲ್ಲ, ಎಷ್ಟು ಸಿಗುತ್ತೆ? ನಾವು ಹೊಟ್ಟೆ ತುಂಬಾ ತಿನ್ಬೋದು. ನಾವು ಅಡಿಗೆ ಮಾಡಿದ್ರೆ ನಮಗೆ ತಿನ್ನಕ್ಕಾಗಲ್ಲ ಮನೇಲಿ. ಅವರು ಅದಕ್ಕೆ 3 ದಿವಸದ ಅಳಸಲ್ ತಿಂತಾರೆ. ಅಲ್ಲಿ ಸ್ವಲ್ಪ ಉಳ್ಕೊಂಡಿದೆ ಅಂತ ವೇಸ್ಟ್ ಆಗುತ್ತೆ ಅಂತ ಅದನ್ನ ಬಿಡದಂಗೆ ತಿನ್ಕೊ ಬಂದಿದ್ದಾರೆ. ನನ್ನ ಅಭ್ಯಾಸ ಅದು. ವೇಸ್ಟ್ ಆಗಕ್ ಬಿಡಲ್ಲ ನಾನು. ಹೌದು, ಫುಡ್ನ ವೇಸ್ಟ್ ಮಾಡಬಾರ್ದು. ಇದು ನೀರು ವೇಸ್ಟ್ ಆಗುತ್ತೆ, ಕುಡೀರಿ. ಅದೇ ಅಲ್ಲಿ ತಿನ್ಬಾರ್ದು ಅಂತ ಬಿಸಿನೀರು ಕುಡ್ಕೊಂಡು ಕೂತ್ಕೊಳ್ಳೋದಂತೆ. ಹೊಟ್ಟೆ ನೋಡಿ, ಗಣಪತಿ ಹಬ್ಬಕ್ಕೆ ನಮ್ಮ ಅಪ್ಪನೇ ಕೂರ್ಸೋಣ ಅಂತಿದೀವಿ. ನಿಮ್ಮ ಅಭಿಪ್ರಾಯ ಏನೋ ಕಮೆಂಟ್ ತಿಳಿಸಿ. ಮಾಡಿ ಕೂರಿಸಿ ಆಮೇಲೆ ಏನಿಲ್ಲ, ಕೂತ್ಕೊತೀವಿ ಸುಮ್ಮನೆ. ಪ್ರಸಾದ ಎಲ್ಲ ಕೊಡಿ, ಏನೇಂತ ಈಗ ಕರ್ಕೊಂಡೋಗಿದ್ರಲ್ಲ ಅಲ್ಲಿ ತಗೊಬಂದು ಕೊಡಿ. ಇಲ್ಲಿ ಇವತ್ತಿನ ದಿನ ಏನು ಅಂತ ಗೊತ್ತಾ? ಗುರುಪೂರ್ಣಿಮಾ ಅಂತ ಕರೀತಾರೆ. ಗುರುಗಳಿಗೆ ಸ್ಪೆಷಲು. ನೀವು ನಮ್ಮ ಗುರುಗಳಿಗೆ ಲೈಫಲ್ಲಿ ಗುರುಗಳು ನೀವು, ಅದಕ್ಕೋಸ್ಕರ ಸ್ಪೆಷಲ್ ಊಟ, ಫುಲ್ ಮೀಲ್ಸು ಆಚೆ ಕರ್ಕೊಂಡು ಹೋಗಿರೋದಕ್ಕೆ. ಧನ್ಯವಾದಗಳು ಮಗನಿಗೂ ಸಸಿಗೂ, ಒಳ್ಳೆ ಊಟ ಕೊಟ್ಟಿದ್ದೀರಾ. ಈಗ ನೆಕ್ಸ್ಟ್ ಊಟ ಮಾಡಬೇಕು, ಟೈಮ್ ಕಾಯ್ತಾ ಇದ್ದೀವಿ. ಊಟ ಮಾಡೋದು ಟೈಮ್ ಕಾಯ್ತಾವ್ರು ನಮ್ಮ ಅಪ್ಪ. ಇನ್ನು 7:15 ಇವಾಗ. ಮಾಡಬಾರ್ದಲ್ಲ, ವೇಸ್ಟ್ ಏನು ಆಯ್ತಿರ್ಲಿಲ್ಲ. ಊಟ ತಿಂತೀರಿ, ಬೇಡ ಅವ್ರಿಗೇನು ಕೊಡ್ಬೇಡ ಕಣಮ್ಮ, ನಾವೇ ತಿನ್ನೋಣ. ನೀವು ಯಾರು ಕೊಡ್ಬೇಡಿ ಬಿಡಿ, ನಾವೇ ತಿಂತೀವಿ. ಸರಿ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.